ಬಾಣಲೆ ಇಟ್ಟಿದ್ದೇನೆ ರಾಗಿ ಉಪ್ಪಿಟ್ಟು ಮಾಡೋದಕ್ಕೆ. ಸ್ಟವ್ ಹಚ್ಕೊಂಡೆ. ಈಗ ಸ್ಟವ್ ಹಚ್ಚಿದಾಗಿದೆ. ಈಗ ಅದಕ್ಕೆ ಒಂದು ಬೌಲು ರವೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಬೌಲಲ್ಲಿ ಒಂದು ಬೌಲು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಅದೆರಡನ್ನು ನಾವು ಹುರ್ಕೊಳ್ಬೇಕು ಚೆನ್ನಾಗಿ. ಈಗ ಅದೆರಡನ್ನು ನಾವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಹುರ್ಕೊಳ್ಬೇಕು. ರವೆ ಮತ್ತು ರಾಗಿ ಉಪ್ಪಿಟ್ಟು ಮಾಡೋದಕ್ಕೆ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಆಗ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ, ಆಗ ಮೊದಲಿಗೆ ಎಲ್ಲ ವೀಡಿಯೋಗಳು ಬರುತ್ತೆ, ಆಗ ನೀವು ಎಲ್ಲ ವೀಡಿಯೋಗಳನ್ನು ನೋಡಬಹುದು. ಈಗ 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಈಗ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ರವೆನೂ ಮತ್ತು ರಾಗಿ ಹಿಟ್ಟನ್ನು ಎರಡನ್ನೂ ಹುರಿದಿದ್ದಾಗಿದೆ. ಈಗ ಗಮ್ಮಂತ ಸ್ಮೆಲ್ ಬರುತ್ತೆ, ಆಗ ಗೊತ್ತಾಗುತ್ತೆ ನಮಗೆ ಹುರಿದಿದ್ದಾಗಿದೆ ಅಂತ. ಈಗ ಕಲರು ಸ್ವಲ್ಪ ಚೇಂಜ್ ಆಗಿರುತ್ತೆ, ಆಗ ಅದನ್ನ ನೋಡಿ ನಾವು ರಾಗಿ ಹುರಿದಿದ್ದಾಗಿದೆ ಅಂತ ತಿಳ್ಕೋಬೇಕು. ಈಗ ಅದನ್ನು ಕೆಳಕ್ಕಿಟ್ಟು ನಾನು ಅದೇ ಸ್ಟವ್ ಮೇಲೆ ಬೇರೆ ಬಾಣಲಿ ಇಟ್ಟಿದ್ದೀನಿ ಒಗ್ಗರಣೆ ಮಾಡೋದಕ್ಕೆ. ಅದಕ್ಕೆ ಒಂದು 5-6 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಈಗ ಅದಕ್ಕೆ 1 ಸ್ಪೂನು ಸಾಸಿವೆ ಸಿಡಿಬೇಕು. ಅದಕ್ಕೆ 1 ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ, 1 ಸ್ಪೂನ್ ಜೀರಿಗೆ ಎಲ್ಲ ಒಟ್ಟಿಗೆ ಇಟ್ಕೊಂಡಿರೋದನ್ನು ಹಾಕ್ಕೊಳ್ತೀನಿ. ಈಗ ಅದನ್ನ ಸ್ಪೂನ್ನಿಂದ ತಿರುಕೊಳ್ಬೇಕು. ಈಗ ಅದಕ್ಕೆ ಗೋಡಂಬಿ ಹಾಕ್ಕೊಳ್ತೀನಿ. ಒಂದು 8-10 ಗೋಡಂಬಿನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದಾಗಿದೆ ಗೋಡಂಬಿ. ಈಗ ಅದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂತಹ ಈರುಳ್ಳಿ, 4 ಹಸಿರು ಮೆಣಸಿನ್ಕಾಯಿ ಉದ್ದವಾಗಿ ಹಚ್ಚಿಟ್ಕೊಂಡಿರೋದು, ಈಗ ಅದನ್ನ ಹಾಕಿದ್ದಾಯಿತು. ಈಗ ಅದನ್ನ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಅದು ಮಿಕ್ಸ್ ಮಾಡಿದ್ದಾಗಿದೆ. ಈಗ ಕರಿಬೇವು ಒಂದು 8-10 ಎಸ್ಳು ಕರಿಬೇವು, ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಬೀನ್ಸು ಹಾಕ್ಕೊಂಡಿದ್ದೀನಿ. ಈಗ ಅದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಅದನ್ನ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಈಗ ಕ್ಯಾರೆಟು ತುರಿದಿರೋ ಅಂತಹ ದಪ್ಪದೊಂದು ಕ್ಯಾರೆಟು ಹಾಕ್ಕೊಂಡಿದ್ದೀನಿ. ಈಗ ಅದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತರಕಾರಿ ಬೇರೆ ಇನ್ನು ಬೇಕಾದರೂ ಹಾಕ್ಕೊಳ್ಬೋದು, ಆಲೂಗಡ್ಡೆ ಅದೆಲ್ಲ ಹಾಕ್ಕೊಳ್ಬೋದು. ನಾನೀಗ ಇಲ್ಲಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಕಾಯಿ ತುರಿ ಒಂದು ಬೌಲು, ಸಣ್ಣದೊಂದು ಬೌಲ್ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ, ಹಸಿ ತೆಂಗಿನಕಾಯಿ ತುರಿ, ಈಗ ಅದನ್ನ ಮಿಕ್ಸ್ ಮಾಡಿದ್ದಾಗಿದೆ. ಈಗ ಒಗ್ಗರಣೆ ಆಯಿತು. ಈಗ ಅದಕ್ಕೆ ಹುರಿದು ಇಟ್ಕೊಂಡಿದ್ವಲ್ಲ ಆ ರವೆ ಮತ್ತು ರಾಗಿ ಹಿಟ್ಟನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು ಈಗ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಒಗ್ಗರಣೆ ಜೊತೆ ಅದೆಲ್ಲ ಬೆರೆತ್ಕೊಳ್ಬೇಕು, ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಪಕ್ಕದ ಸ್ಟವಲ್ಲಿ ನಾನು ಪಕ್ಕದ ಒಲೆ ಮೇಲೆ ನೀರಿಟ್ಟಿದ್ದೀನಿ ಉಪ್ಪಿಟ್ಟಿಗೆ ಹಾಕೋದಕ್ಕೆ. ಚೆನ್ನಾಗಿ ನೀರು ಕಾಯಿಸ್ಕೊಳ್ಬೇಕು ನಾವು ಒಗ್ಗರಣೆ ಮಾಡುವಾಗಲೇ. ನೀರು ಕಾಯಿಸ್ಕೊಂಡಿದ್ದೀನಿ. ಈಗ ನೀರನ್ನು ಇದಕ್ಕೆ ಹಾಕ್ಕೊಳ್ತೀನಿ. ನೀರನ್ನಿಗೆ ಒಂದು ಸ್ವಲ್ಪನೇ ಹಾಕ್ಕೊಳ್ಬೇಕು, ಒಂದೇ ಸರ್ತಿ ಹಾಕೋ ಆಗಿಲ್ಲ. ಸ್ವಲ್ಪನೇ ಹಾಕ್ಕೊಂಡು ನಾವು ರಾಗಿ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ನೀರಿನ ಜೊತೆ. ನಾನು ನೀರಿನ ಜೊತೆನೇ ಉಪ್ಪನ್ನು ಹಾಕಿ ನೀರನ್ನು ಕಾಯಿಸ್ಕೊಂಡಿದ್ದೀನಿ. ಆದ್ದರಿಂದ ಈಗೇನು ಉಪ್ಪು ಹಾಕೋ ಹಾಗಿಲ್ಲ, ನೀರಿನ ಜೊತೆನೇ ಹಾಕ್ಕೊಂಡಿದ್ದೀನಿ. ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವಿಲ್ಲಿ ಹಾಕ್ಕೊಳ್ಬೇಕು. ಈಗ ಸ್ವಲ್ಪನೇ ನೀರನ್ನು ಹಾಕಿ ನಾವು ರಾಗಿ ಹಿಟ್ಟನ್ನು ತಿರುಗಿಸ್ಕೊಳ್ಬೇಕು. ಆಗ ಅದು ಚೆನ್ನಾಗಿ ಅರಳ್ಕೊಂಡು ಬರುತ್ತೆ. ಅದು ರಾಗಿ ಹಿಟ್ಟೆಲ್ಲ ಚೆನ್ನಾಗಿ ಅರಳ್ಕೊಂಡು ಬರುತ್ತೆ. ಇದನ್ನೆಲ್ಲನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. 1 ಬೌಲು ರಾಗಿ ಹಿಟ್ಟು ಮತ್ತು 1 ಬೌಲ್ ರವೆ ತೊಗೊಂಡಿದ್ದೆ. ಅದಕ್ಕೆ ನಾನು 4.25 ಬೌಲು ನೀರನ್ನು ಇಟ್ಟು ಕಾಯಿಸ್ಕೊಂಡಿದ್ದೀನಿ. ಈಗ 4.25 ಬೌಲು ನೀರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಡಬ್ಬಲ್ಲು ಅದೊಂದು ಸ್ವಲ್ಪ ಅರ್ಧ
ಗ್ಲಾಸು ಎಕ್ಸ್ಟ್ರಾ ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಂಡು ಈಗ ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದು ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕು, ರಾಗಿ ಹಿಟ್ಟೆಲ್ಲನೂ ನೀರಿನ ಜೊತೆ. ಈಗೆಲ್ಲ ತಿರುಗಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದೆಲ್ಲ ಆಗಿದೆ, ನೀರೆಲ್ಲ ಹಾಕಿದ್ದೀಗ. ಈಗ ಅದು ಕರೆಕ್ಟಾಗಿ ಅದಕ್ಕೆ 4.25 ಬೌಲು ನೀರು ಹಾಕಿದ್ದೀವಿ. ಅದು ಕರೆಕ್ಟಾಗಿ ಆಗಿದೆ. ಅದು ಅದಕ್ಕೆ ಚೆನ್ನಾಗಿ ಅರಳ್ಕೊಂಡಿದೆ ನೋಡಿ ಈಗ ಅದು. ಈಗ ಅದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಸ್ಟವ್ ಫುಲ್ಲು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಒಂದು ಪ್ಲೇಟನ್ನು ಮುಚ್ಚಿ ಒಂದು 2 ನಿಮಿಷ ಬಿಡಬೇಕು. ಆಮೇಲಿಂದ ಆ ಪ್ಲೇಟನ್ನು ತೆಗೆದು ನಾನೀಗ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರೋಂತಹ ಕೊತ್ತಂಬರಿ ಸೊಪ್ಪನ್ನು, ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ಉಪ್ಪಿಟ್ಟಿಗೆ. ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿದ್ದಾಯಿತು. ಈಗ ನಾನು ಪ್ಲೇಟನ್ನು ಮುಚ್ಚಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಸ್ಟವ್ ಆಫ್ ಮಾಡಿಕೊಂಡು ಪ್ಲೇಟ್ ಮುಚ್ಚಿ ಒಂದು 3 ನಿಮಿಷ ನಾವು ಹಾಗೆ ಅದನ್ನ ಬಿಡಬೇಕು ಅದೇ ಆಗೋದಕ್ಕೆ. ಆಮೇಲಿಂದ ನಾವು ಸರ್ವ್ ಮಾಡ್ಕೊಳ್ಬೇಕು. ಈಗ ಲಾಸ್ಟಿಗೆ ನಾನು ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ನಾನಿಲ್ಲಿ ಹಿಂಡ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದ ಮೇಲೆ ಲಾಸ್ಟಿಗೆ ನಾವು ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಇಟ್ಟು ಹಿಂಡ್ಕೊಂಡು ಅದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಅದನ್ನ ಹಿಂಡಿಕೊಂಡಿದ್ದಾಯಿತು ನಿಂಬೆಹಣ್ಣು ರಸ. ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನೀಗ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲಿಂದ ಸರ್ವ್ ಮಾಡ್ಕೊಳ್ಬೇಕು. ಇದು ಸಣ್ಣ ಮಕ್ಕಳಿಂದ ದೊಡ್ಡ ಹಿರಿಯರವರೆಗೂ ಎಲ್ಲರಿಗೂ ಆಗುವಂತಹ ರಾಗಿ ಉಪ್ಪಿಟ್ಟಿದು. ಈ ಡಯಟ್ ಮಾಡೋರ್ಗು ಒಳ್ಳೆಯ ರೆಸಿಪಿ ಇದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು. ಬೆಳಗಿನ ತಿಂಡಿಗೂ ನಾವು ಈ ಥರ ಮಾಡ್ಕೊಳ್ಬೋದು, ನೈಟ್ ಊಟಕ್ಕೂ ಈ ಥರ ನಾವು ಮಾಡ್ಕೊಳ್ಬಹುದು. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದು. ಟೇಸ್ಟ್ ಮಾಡ್ತಾಯಿದ್ದೀನಿ ಈಗ ನಾನು. ತುಂಬಾ ಸೂಪರಾಗಿ ಆಗಿದೆ. ಈ ಥರ ನೀವು ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ, ಆಗ ನಿಮಗೆ ಮೊದಲಿಗೆ ಎಲ್ಲ ವೀಡಿಯೋಗಳು ಬರುತ್ತೆ. ಆಗ ನೀವು ಮೊದಲಿಗೆ ಎಲ್ಲ ವೀಡಿಯೋಗಳನ್ನು ನೋಡಬಹುದು. ರಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಾಗಿಯಿಂದ ಮಾಡಿರೋಂತಹ ಇಡ್ಲಿ, ದೋಸೆ ಎಲ್ಲ ಹಾಕಿದ್ದೀನಿ ನಾನು. ರೆಸಿಪಿಗಳನ್ನು ನೀವು ನೋಡಬಹುದು, ನನ್ನ ಚಾನಲ್ನಲ್ಲಿದೆ. ಕನ್ನಡತಿ ಗೃಹಿಣಿ ಕೈರುಚಿ ನಮ್ಮ ಚಾನಲ್ಲು, ಅದನ್ನು ನೀವು ನೋಡಬಹುದು. ನೋಡಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು. ನೋಡಿದ್ದಕ್ಕೆ ಎಲ್ಲರಿಗೂ